ಜೀವಬಾಧ್ಯರ ಪಟ್ಟಿಯಲ್ಲಿ ಅಥವಾ ಪುಸ್ತಕದಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ? ನಿಜವಾಗಿಯೂ ಜೀವಬಾಧ್ಯರ ಪುಸ್ತಕ ಅಂದರೆ ಏನು? ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಯಾಕೆ ಇರಬೇಕು? ನಮ್ಮ ಹೆಸರು ಬರೆಯಲ್ಪಡಬೇಕಾದ್ರೆ ನಾವು ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡೋ ಮೂಲಕವಾಗಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಜೀವಬಾಧ್ಯರ ಪುಸ್ತಕ ಬುಕ್ ಆಫ್ ಲೈಫ್ ಅಂದರೇನು? ಜೀವಬಾಧ್ಯರ ಪುಸ್ತಕ ಎಂದು ಕರೆಯಲ್ಪಡುವಂತ ಗ್ರಂಥ ನಾವು ದಿನನಿತ್ಯ ನೋಡುವಂತ, ಓದುವ, ಉಪಯೋಗಿಸುವಂತ ಸಾಧಾರಣ ಪುಸ್ತಕದ ಹಾಗೆ ಅಲ್ಲ. ನಮ್ಮ ಮರಣದ ನಂತರ ನಮ್ಮ ಆತ್ಮ ಪರಲೋಕಕ್ಕೆ ಹೋಗಿ ಅಲ್ಲಿ ದೇವರನ್ನ ಸೂಚಿಸಬೇಕಾದ್ರೆ ಈ ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಖಂಡಿತ ಬರೆಯಲ್ಪಡಬೇಕು. ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರು ಇಲ್ಲವೇ ಇರೋದು ಯಾರೂ ಪರಲೋಕಕ್ಕೆ ಹೋಗುವುದಿಲ್ಲ, ದೇವರನ್ನ ನೋಡಲೂ ಆಗದು. ಹಾಗಾದರೆ ಇಂಥ ಒಂದು ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕಾದ್ರೆ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತದೆ. ಇದುವರೆಗೂ ಯಾರು ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ, ಯಾರ್ಯಾರು ರಕ್ಷಿಸಲ್ಪಟ್ಟರೆಂದು ನಾವು ನೋಡೋಣ. ನೋಹನ ಕಾಲದಲ್ಲಿ ಉಂಟಾದ ಜಲಪ್ರಳಯದಲ್ಲಿ ಕೇವಲ 8 ಮಂದಿ ಮಾತ್ರ ರಕ್ಷಿಸಲ್ಪಟ್ಟರು. ಅಂದ್ರೆ ಈ ಭೂಮಿ ಮೇಲೆ ಎಷ್ಟೋ ಕೋಟಿ ಜನರಿದ್ದಾರೆ, ಆದರೆ ಕೆಲವರು ಮಾತ್ರ ರಕ್ಷಿಸಲ್ಪಡುತ್ತಾರೆ. ಸ್ವಲ್ಪ ಜನರ ಹೆಸರುಗಳು ಮಾತ್ರ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ನೋಹನು ಮತ್ತು ಆತನ ಕುಟುಂಬ ಮಾತ್ರವಲ್ಲ, ಮೋಸೆ, ಹಾನೋಕ, ಏಲಿಯಾ, ಏಲಿಶಾ ಹೀಗಿರುವ ಎಷ್ಟೋ ಜನರ ದೇವರ ಕೈಯಿಂದ ರಕ್ಷಿಸಲ್ಪಟ್ಟಿದ್ದಾರೆ. ಅಂದರೆ ಅವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹೀಗಿರುವುದರಿಂದ ಪುಸ್ತಕದ ಅಥವಾ ಗ್ರಂಥದ ಕುರಿತಾಗಿ ಸತ್ಯವಿದು ಏನ್ ಹೇಳೋದು ನೋಡೋಣ. ವಿಮೋಚನಾ ಕಾಂಡ 32ನೇ ಅಧ್ಯಾಯ 31-32ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ: ಆದರೂ ನೀನು ಕರುಣೆ ಇಟ್ಟು ಅವರ ಪಾಪವನ್ನ ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಈ ಒಂದು ವಾಕ್ಯವನ್ನ ನೋಡುವಾಗ ಜೀವಬಾಧ್ಯರ ಪುಸ್ತಕದ ಕುರಿತು ಮೋಸೆಗೆ ತಿಳಿದಿದೆ. ನಿತ್ಯ ಜೀವಕ್ಕಾಗಿ ಏರ್ಪಡಿಸಿಕೊಂಡವರ ಹೆಸರುಗಳು ಅದರಲ್ಲಿವೆ. ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರು ಬರೆದಿರುವ ಪ್ರತಿಯೊಬ್ಬರು ರಕ್ಷಿಸಲ್ಪಡುತ್ತಾರೆ ಎಂದು ಮೋಸೆಗೆ ತಿಳಿದಿದೆ. ಆದ್ದರಿಂದ ಇಸ್ರಾಯೇಲ್ ಜನರು ಪಾಪ ಮಾಡಿದಾಗ ಅವರ ಪಾಪಗಳನ್ನು ಕ್ಷಮಿಸಬೇಕೆಂದು, ಇಲ್ಲವಾದರೆ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡಿ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಯೆಹೋವನು ಯಾರು ತನ್ನ ಮಾತನ್ನ ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನ ನನ್ನ ಬಳಿಯಲ್ಲಿ ಇರುವ ಜೀವಬಾಧ್ಯರ ಪಟ್ಟಿಯಿಂದ ನಾನು ಅಳಿಸಿಬಿಡುವನು ಎಂದನು. ಪಾಪ ಮಾಡುವವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಎಂದಿಗೂ ಬರೆಯುವುದಿಲ್ಲ. ಹಾಗಾದರೆ ನಾವು ಮಾಡಿದ ಪಾಪಗಳಿಗೆ ಕ್ಷಮಾಪಣೆ ಇಲ್ಲವಾ? ಇದೆ ಎಂದು ಹೇಳಬೇಕು. ಯೇಸು ಕ್ರಿಸ್ತನು ನಮಗಾಗಿ ಭೂಮಿಯಲ್ಲಿ ಬಂದು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಶುಚಿ ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಬರೆದಿದೆ: ಆದ್ದರಿಂದ ಯೇಸು ಕ್ರಿಸ್ತನಲ್ಲಿರುವವರಿಗೆ ಪಾಪ ಅಪರಾಧ ನಿರ್ಣಯವು ಈಗಲೂ ಇಲ್ಲವೇ ಇಲ್ಲ. ಅಂದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಕ್ಷಮಿಸಲ್ಪಟ್ಟವರು ನೀತಿವಂತರಾಗಿರ್ತಾರೆ. ಅವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಸೇರಲ್ಪಡುತ್ತವೆ. ಅಂದ್ರೆ ನಾವು ಯೇಸು ಕ್ರಿಸ್ತನನ್ನ ಅರಿತುಕೊಂಡು ಪವಿತ್ರತೆಯಲ್ಲಿಯೂ ಆತನ ಸ್ವರೂಪದಲ್ಲಿಯೂ ಜೀವಿಸುವುದರ ಮೂಲಕ ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುತ್ತವೆ. ಯೇಸು ಕ್ರಿಸ್ತನು ಹೇಳಿದ ಹಾಗೆ ನನ್ನ ಮೂಲಕ ಹೊರತು ತಂದೆ ಬಳಿಗೆ ಯಾರು ಬರಲಾರರು ಎಂದು ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಹೇಳಿದನು. ದಾನಿಯೇಲನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ: ನಿನ್ನ ಜನರ ಪಕ್ಷವನ್ನ ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದನಿಂದ ಅಂದಿನವರೆಗೂ ಸಂಭವಿಸಿದಂತ ಅನೇಕ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕವು ಅವರೆಲ್ಲರೂ ರಕ್ಷಿಸಲ್ಪಡಬೇಕು. ಮಾಲಾಕಿ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಅಲ್ಲಿ ದೇವರು ಹೇಳುತ್ತಾನೆ: ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿ ಕೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಯಿಸಿದನು ಎಂದು ಹೇಳಲಾಗಿದೆ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ವಾಕ್ಯ ನೋಡುವ ಹಾಗೆ ಪೌಲನು ಹೇಳುವಂಥದ್ದು: ದೇವರು ಭೂಮಿ ಮೇಲೆ ಬಂದಿರುವುದು ಪಾಪಗಳನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಎಂಬುದಾಗಿ ಬರೆಯುತ್ತಾನೆ. ವೇಶ್ಯೆಯಾದ ರಹಾಬಳು ಹೆಸರು ಕೂಡ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಗೂಢಾಚಾರರನ್ನ ಮನೆಯಲ್ಲಿ ಬಚ್ಚಿಟ್ಟು ದೇವರಿಗಾಗಿ ಕೆಲಸ ಮಾಡಿದಳು, ದೇವರನ್ನು ನಂಬಿದಳು. ರಹಾಬಳು ಮತ್ತು ಅವಳ ಕುಟುಂಬ ಕೂಡ ರಕ್ಷಿಸಲ್ಪಟ್ಟಿತು. ಹೊಸ ಒಡಂಬಡಿಕೆಯಲ್ಲಿ ನೋಡುವ ಹಾಗೆ
ದೆವ್ವದ ಕಾರಣದಿಂದ ಬಹಳ ಕಷ್ಟಪಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನ ಯೇಸು ಕ್ರಿಸ್ತನು ಹುಡುಕಿಕೊಂಡು ಹೋಗಿ ಆತನಿಗೆ ಬಿಡುಗಡೆ ಕೊಡುವ ಮೂಲಕವಾಗಿ ಆತನು ರಕ್ಷಿಸಲ್ಪಟ್ಟನು. ಲೂಕಬರೆದ ಸುವಾರ್ತೆ 8:22-33 ವಾಕ್ಯದಲ್ಲಿ ನೋಡುತ್ತೇವೆ. ಆತನ ಹೆಸರು ಕೂಡ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತನನ್ನ ಆತನು ರಕ್ಷಿಸಿದನು. ದೇವರು ಮೋಸೆಗೆ ನಿನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನ ಯಾರು ಅಳಿಸಲಾರು ಎಂದು ಹೇಳಿದನು. ಇಬ್ರಿಯರ ಪತ್ರಿಕೆ 12:20 ವಾಕ್ಯದಲ್ಲಿ ನೋಡುವಾಗ ಕುಟುಂಬದಲ್ಲಿ ಹುಟ್ಟಿದ ಮೊದಲನೆಯ ಸಂತತಿಯವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ಬರೆದಿರುತ್ತವೆ ಎಂದು ಹೇಳಲಾಗಿದೆ. ಅಂದ್ರೆ ಮೊದಲು ಸಂತತಿಯವರು ಯಾರು ನೋಡುವಾಗ ಯಾರು ದೇವರನ್ನ ಅರಿತು ದೇವರೊಂದಿಗೆ ಜೀವಿಸ್ತಾರೋ ಅವರ ಜ್ಯೇಷ್ಠ ಪುತ್ರರಾಗಿರ್ತಾರೆ. ಅವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿರುತ್ತವೆ. ಹಾಗಾದ್ರೆ ನಿಮ್ಮ ಸಂಗತಿ ಏನು? ನಿಮ್ಮ ಪಾಪಗಳನ್ನ ದೇವರ ಮುಂದೆ ಒಪ್ಪಿಕೊಳ್ಳುವಿರಾ? ಪುನಃ ಅದೇ ಪಾಪವನ್ನು ಪುನಃ ಮಾಡುತ್ತಿರುವಿರಾ? ಅದಕ್ಕೆ ಯೇಸು ಕ್ರಿಸ್ತನು ಹೀಗೆ ಹೇಳಿದನು. ಯೋಹಾನ ಬರೆದ ಸುವಾರ್ತೆ 10ನೇ ವಾಕ್ಯದಲ್ಲಿ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಎಂಬುದಾಗಿ. ನಾವೆಲ್ಲರೂ ಆತನ ಮೊದಲನೆಯ ಸಂತಾನದವರಾಗಿದ್ದೇವೆ ಮತ್ತು ದೇವರಿಗೆ ನಾವು ಬಹಳ ವಿಶೇಷವಾದ ಪ್ರಜೆಗಳಾಗಿದ್ದೇವೆ. ಆದ್ದರಿಂದ ನಮ್ಮ ಹೆಸರುಗಳು ಜೀವಬಾಧ್ಯ ಗ್ರಂಥದಲ್ಲಿ ಬರೆಯಲ್ಪಡುತ್ತವೆ. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಇಲ್ಲದವರ ಸಂಗತಿ ಏನಾಗುವುದು ಎಂಬುದಾಗಿ ನೋಡುವಾಗ ಪ್ರಕಟಣೆ ಗ್ರಂಥ 13:8 ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಯಾರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿಲ್ಲವೋ ಅವರ ಮೃಗಕ್ಕೆ ನಮಸ್ಕರಿಸುವರು ಎಂದು ಹೇಳಿರುವುದನ್ನ ನಾವು ನೋಡುತ್ತೇವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿರದವರು ಕತ್ತಲೆಯ ಗುಂಡಿಗೆ ತಳ್ಳಲ್ಪಡುವರು ಅಥವಾ ಕ್ರೈಸ್ತ ವಿರೋಧಿಗೆ ತಲೆಬಾಗುವರು ಅಥವಾ ವಿಧೇಯರಾಗುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿಲ್ಲದವರು ಪ್ರತಿಯೊಬ್ಬ ದುರ್ಮಾರ್ಗಿಯು ಪ್ರತಿಯೊಬ್ಬ ಪಾಪಿಯು ಯೆರೂಸಲೇಮಿನಿಂದ ನಿಷೇಧಿಸಲ್ಪಡುತ್ತಾನೆ. ಅಂದ್ರೆ ಇವರು ಪರಲೋಕದಿಂದ ತಳ್ಳಲ್ಪಡುತ್ತಾರೆ, ಬೆಂಕಿಯ ಕೆರೆಗೆ ನುಗ್ಗಲ್ಪಡುತ್ತಾರೆ. ಒಂದು ವೇಳೆ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯದೆ ಹೋದರೆ ನಾವು ಕತ್ತಲೆಯಲ್ಲಿ ಇರಬೇಕಾಗುವುದು, ಪರಲೋಕದಿಂದ ಕೈ ಬಿಡಲ್ಪಡುತ್ತದೆ. ಹಾಗಾದರೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ? ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಇರಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ, ಯಾರು ಪರಿಶುದ್ಧಾತ್ಮ ಮೂಲಕ ಹೊಸದಾಗಿ ಹುಟ್ಟುತ್ತಾರೋ, ಅಂದ್ರೆ ನೀವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಹಳೆಯ ಜೀವಿತಗಳನ್ನು ನಮ್ಮಿಂದ ತೆಗೆದು ಹಾಕಿ ಹೊಸಬರಾಗಿ ಯಾರು ಹುಟ್ಟುತ್ತಾರೋ ಅಂತವರು ನೀತಿಯು ಸಮಾಧಾನದ ಸಂತೋಷವಾದ ದೇವರ ರಾಜ್ಯವನ್ನ ನೋಡುವರು, ಅದರೊಳಗೆ ಪ್ರವೇಶಿಸುವರು. ಅಂದರೆ ಪವಿತ್ರರಾಗಿರುವರು ಮಾತ್ರವೇ ದೇವರ ನಗರದೊಳಗೆ ಹೋಗುವರು. ಅದಕ್ಕೆ ಪೌಲನು ಹೀಗೆ ಬರೀತಾನೆ, ರೋಮಾಪುರವರಿಗೆ ಬರೆದ ಪತ್ರಿಕೆ 15:1 ವಾಕ್ಯದಲ್ಲಿ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಯೇಸು ಕ್ರಿಸ್ತನ ಇರುವವರೆಗೆ ಯಾವ ಶಿಕ್ಷೆಯೂ ಇಲ್ಲವೇ ಇಲ್ಲ. ಅಂದ್ರೆ ನಮ್ಮ ವಿಶ್ವಾಸದೊಂದಿಗೆ, ಭಕ್ತಿಯೊಂದಿಗೆ, ಕ್ರಿಸ್ತನ ವಾಕ್ಯದೊಂದಿಗೆ ಯಾರು ನಡೆಯುತ್ತಾರೋ ಅವರು ಮಾತ್ರ ಜೀವಬಾಧ್ಯರ ಗ್ರಂಥದಲ್ಲಿ ಅವರ ಹೆಸರುಗಳು ಬರೆಯಲ್ಪಡುತ್ತವೆ. ಅವರು ಮಾತ್ರವೇ ಪರಲೋಕಕ್ಕೆ ಪ್ರವೇಶಿಸುತ್ತಾರೆ. ಲೂಕಬರೆದ ಸುವಾರ್ತೆ 10:20 ವಾಕ್ಯದಲ್ಲಿ ನೋಡುತ್ತೇವೆ, ಅವರು ಸುವಾರ್ತೆಯನ್ನ ಸಾರುತ್ತಾ ಬೋಧಿಸುತ್ತಿರುವಾಗ ತರುವಾಯ ಶಿಷ್ಯರು ಯೇಸುವಿನ ಬಳಿ ಬಂದು ಹೀಗೆ ಹೇಳಿದರು, ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಹೇಳಿದಾಗ ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದರು. ಅಂದ್ರೆ ಈ ಲೋಕದಲ್ಲಿ ಸಿಗುವ ಗೌರವ, ಹಣ, ಸಂಪತ್ತು ನೋಡಿ ಸಂತೋಷ ಪಡುವುದಲ್ಲ. ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯಲ್ಪಡುವ ಹಾಗೆ ಜೀವಿಸಬೇಕು. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನ ನೋಡಿ ಸಂತೋಷ ಪಡಬೇಕು. ಯೇಸು ಸ್ವಾಮಿ ಹೇಳಿದ ಹಾಗೆ ನಮ್ಮನ್ನ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕಕ್ಕೆ ಪ್ರವೇಶಿಸಲಾರರು. ತನ್ನ ಚಿತ್ತದಂತೆ ನಡೆಯುವನು ಮಾತ್ರವೇ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡುತ್ತದೆ. ಇದರಿಂದ ನಾವು ದೇವರ ಚಿತ್ತ ಪ್ರಕಾರವಾಗಿ ಜೀವಿಸೋಣ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವ ಹಾಗೆ ನಾವು ಈ ಲೋಕದಲ್ಲಿ ಕರ್ತನಿಗಾಗಿ ನಡೆದುಕೊಳ್ಳೋಣ. ನೀವು ನಿಮ್ಮ ಕುಟುಂಬಗಳು ಕೂಡ ದೇವರಿಗಾಗಿ ಜೀವಿಸಿರಿ. ದೇವರು ನಿಮ್ಮ ಕುಟುಂಬಗಳನ್ನ ಹೇಳವಾಗಿ ಆಶೀರ್ವದಿಸಲಿ. ಆಮೇಲೆ